ಇವತ್ತು ಈ ಕವಿ ಸಮ್ಮೇಳನ ಪ್ರಕೃತಿಯ ಮಧ್ಯದಲ್ಲಿ ನಡೀತಾ ಇರುವಂತಹದ್ದು ತುಂಬಾ ಔಚಿತ್ಯಪೂರ್ಣವಾಗಿರುವಂತಹದ್ದು, ತುಂಬಾ ಅಗತ್ಯವಾಗಿರುವಂತಹದ್ದು, ನಮಗ ಅನಿವಾರ್ಯವಾಗಿರುವಂತಹದ್ದು ಕೂಡ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ನಮ್ಮ ಕೂಡಲ ಚನ್ನ ಸಂಗೈನಲ್ಲಿ ಮಹಾದೇವ ಯಾಕಗಳ 1 ವಚನ ನಿರ್ವಚನ ಕಾಣ ಅಂತ. ಇದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಂತಹ ಸಂಗತಿ. ಕಾವ್ಯ, ಕವನ, ಸಾಹಿತ್ಯ ಇದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಂತಹ ಸಂಗತಿ, ಅಂತರಂಗದ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಸಂಗತಿ. ಆ 12ನೇ ಶತಮಾನದಲ್ಲಿ ಶರಣರು ಹೇಳಿದ ನಂತರ ಪಾಶ್ಚಿಮಾತ್ಯರು ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಾನೆ, ನೇಚರ್ ಈಸ್ ಟೀಚರ್, ನೇಚರ್ ಈಸ್ ಎ ಟೀಚರ್, ನಾಟ್ ಓನ್ಲಿ ಟೀಚರ್, ನೇಚರ್ ಈಸ್ ಅವರ್ ಮದರ್ ಆಲ್ಸೋ. ಅವನು ಡಿಫೋಡಲ್ಸ್ ಅನ್ನುವಂತಹ ಕವನ ಇಡೀ ಸಾಹಿತ್ಯದಲ್ಲಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ ವಿಲಿಯಂ ವರ್ಡ್ಸ್ವರ್ತನ ಆ ಡಫೋಡಲ್ಸ್ ಅನ್ನುವಂತಹ ಕವನ ಜಗತ್ ಪ್ರಸಿದ್ಧ ಆಗ. ಅಲ್ಲಿ ಪ್ರಕೃತಿಯ ಬಗ್ಗೆ ಹೇಳ್ತಕ್ಕಂತಹ ಸಂಗತಿಗಳು ನಮ್ಮ ಗಮನವನ್ನು ಸೆಳೀತಾ ಇದ್ದಾವೆ. ಹಾಗಾಗಿ ಗದಗ ಜಿಲ್ಲೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಕಪ್ಪತ್ತಗುಡ್ಡದ ಈ ಪ್ರಕೃತಿಯ ಮಡಿಲಲ್ಲಿ ಹಮ್ಮಿಕೊಂಡಿರುವ ಈ ಕವಿ ಸಮ್ಮೇಳನದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿರುವಂತಹ ಶ್ರೀ ಡಿ.ವಿ. ಬಡಿಗೇರವರೇ, ಇದಕ್ಕೆಲ್ಲ ಆಶ್ರಯ ಕೊಟ್ಟು ಮಾತೋಶ್ರೀ ರೂಪದಲ್ಲಿ ಇದಕ್ಕೆಲ್ಲ ಸಲಹುತ್ತಿರುವಂತಹ ನಮ್ಮ ಶ್ರೀಮತಿ ಸರೋಜಾಬಾಯಿ ಅಗಸನಕೊಪ್ಪ ಅವರೇ, ಹಾಗೇನೆ ನಮ್ಮ ಮಾಜಿ ಸಚಿವರು, ಈ ಭಾಗದ ಹಿರಿಯ ಅನುಭವಿ ಚಿಂತಕರಾದ ಶ್ರೀ ಎಸ್ ಪಾಟೀಲ್ ರವರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು ಅಂತ ಹೇಳಿ ನನಗೆ ಸಂತೋಷ ಅನಿಸ್ತದ ಅಂತ ನಮ್ಮ ವಿವೇಕಾನಂದ ಗೌಡರು ಪಾಟೀಲ್ ರವರೇ, ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವರೇ, ಡಾಕ್ಟರ್ ಜಿ ಬಿ ಪಾಟೀಲ್ ರವರೇ, ಮಂಜುನಾಥ್ ಮೇಗಲ್ಮನಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗುರು ಹಿರಿಯರೇ, ಆಸಕ್ತರೇ ಮತ್ತು ತಾಯಂದರೇ, ಇನ್ನೇನು ಕವನ ವಾಚನ ಇಲ್ಲಿ ಆರಂಭವಾಗ್ತಾ ಇದೆ. ಅದು ಪ್ರಕೃತಿಯ ಮಡಿಲಲ್ಲಿ. ನಾನು ಅದಕ್ಕ ನಮ್ಮ ಜಿಲ್ಲಾಧ್ಯಕ್ಷರನ್ನ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನ ಅಭಿನಂದಿಸ್ತೇನೆ. ನೀವು ನಿಮ್ಮ ಸಾಹಿತ್ಯ ಬಳಗವನ್ನು ಕರ್ಕೊಂಡು ನಮ್ ಕಪ್ಪತ್ತಗುಡ್ಡಕ್ಕೆ ಬಂದಿರಲ್ಲ, ಇದು ಸಂತೋಷ ಪಡುವಂತಹ ಸಂಗತಿ. ಯಾಕಂದ್ರೆ ಪ್ರಕೃತಿ ಅಂದ್ರನೇ ಸಂತೋಷದ ಸಂಗತಿ. ಆ ಪ್ರಕೃತಿಯಿಂದ ಸ್ವಾಸ್ಥ್ಯ, ಪ್ರಕೃತಿಯಿಂದ ಅನುಭವ. ಶರಣರು ಹೇಳಿದ್ದು ಪ್ರಕೃತಿಯಿಂದ ಅನುಭವ, ಆಯುರ್ವೇದ ಹೇಳ್ತದ ಪ್ರಕೃತಿಯಿಂದ ಪರಿಸರದಿಂದ ಸ್ವಾಸ್ಥ್ಯ ಅಂತ ಹೇಳಿ. ವಿಶೇಷವಾಗಿ ಅಕ್ಕ ಮಹಾದೇವಿ ಅಂತೂ ಪ್ರಕೃತಿಯಲ್ಲಿ ಚನ್ನಮಲ್ಲಿಕಾರ್ಜುನ ಕಂಡ ಕಾರಣದಿಂದಾಗಿ ಇವತ್ತ ಪ್ರಕೃತಿಯ ಮೂಲಕವಾಗಿ ಅನುಭವ ನಾವು ಸವಿಬೇಕಾಗಿದೆ. ಯಾರ್ಯಾರು ಕವನಗಳನ್ನು ವಾಚನ ಮಾಡ್ತಾ ಇದ್ದೀರಿ ಅವ್ರು ಗಮನಿಸಬೇಕಾದಂತಹ ಸಂಗತಿ ಏನಂದ್ರ, ಇಡೀ ವಚನ ಸಾಹಿತ್ಯದಲ್ಲಿ ಅಕ್ಕನ ವಚನಗಳು ಅವು ಪ್ರಕೃತಿ ಪೂರ್ವಕವಾಗಿ, ನಿಸರ್ಗ ಪೂರ್ವಕವಾಗಿ, ಅನುಭವದ ಪೂರ್ವಕವಾಗಿ ನಮ್ಮ ಗಮನ ಸೆಳೀತಾ ಇದ್ದಾವೆ. ಅಳಿಸಂಕುಲವೇ, ಮಾಮರವೇ, ಕೋಗಿಲೆಯೇ, ಬೆಳದಿಂಗಳೇ, ನಿಮ್ಮೆಲ್ಲರನ್ನೂ ಒಂದು ಬೇಡುವೆನು, ಎನ್ನುடைய ಚನ್ನಮಲ್ಲಿಕಾರ್ಜುನ ಕಂಡರೆ ಕರೆದು ತೋರರೆ. ಅಕ್ಕನ ಸಂಬೋಧನೆ ಇದು ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಗೋಚರ, ಈ 4 ಸಂಗತಿಗಳು ಗೋಚರ. ಅಳಿಸಂಕುಲ, ಮಾಮರ, ಕೋಗಿಲೆ, ಬೆಳದಿಂಗಳು ಇವು ಗೋಚರ. ಅಗೋಚರನಾದಂತಹ ಚನ್ನಮಲ್ಲಿಕಾರ್ಜುನನನ್ನ ಗೋಚರದ ಮೂಲಕವಾಗಿ, ಅಂದ್ರೆ ಕಾಣದ ಚನ್ನಮಲ್ಲಿಕಾರ್ಜುನ ಕಾಣುವ ಸಂಗತಿಗಳ ಮೂಲಕವಾಗಿ ಕಾಣುವುದೇ ದರ್ಶನ, ಅದೇ ಅನುಭವ. ಅದನ್ನ ಅಕ್ಕನವರು 12ನೇ ಶತಮಾನದಲ್ಲಿ ಹೇಳಿ ಹೋದ ಕಾರಣದಿಂದಾಗಿ ಇವತ್ತಿಗೂ ನಮಗೆ ವಚನ ಸಾಹಿತ್ಯ ಮಾದರಿ ಅನ್ಸತ್. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ನಮ್ಮ ಕೂಡಲ ಚನ್ನ ಸಂಗೈನಲ್ಲಿ ಮಹಾದೇವ ಯಾಕಗಳ 1 ವಚನ ನಿರ್ವಚನ ಕಾಣ ಅಂತ ಸಂಪಾದನೆಯಲ್ಲಿ ಬಹಳ ಅದ್ಭುತವಾದಂತಹ ಈ ಸಂಗತಿ ಅದ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಹಳ ಮಂದಿ ಅಕ್ಕನ ಬಳದವ್ರು ಇಲ್ಲಿ ಬಂದಿದ್ದೀರಿ. ಇದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಂತಹ ಸಂಗತಿ. ಕಾವ್ಯ, ಕವನ, ಸಾಹಿತ್ಯ ಇದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಂತಹ ಸಂಗತಿ, ಅಂತರಂಗದ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಸಂಗತಿ. ಆ 12ನೇ ಶತಮಾನದಲ್ಲಿ ಶರಣರು ಹೇಳಿದ ನಂತರ ಪಾಶ್ಚಿಮಾತ್ಯರು ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳಿದ್ದಾರೆ.
ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಾನೆ, ನೇಚರ್ ಈಸ್ ಟೀಚರ್, ನೇಚರ್ ಈಸ್ ಎ ಟೀಚರ್, ನಾಟ್ ಓನ್ಲಿ ಟೀಚರ್, ನೇಚರ್ ಈಸ್ ಅವರ್ ಮದರ್ ಆಲ್ಸೋ. ಅವನ್ ಡಿಫೋಡಲ್ಸ್ ಅನ್ನುವಂತಹ ಕವನ ಇಡೀ ಸಾಹಿತ್ಯದಲ್ಲಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ ವಿಲಿಯಂ ವರ್ಡ್ಸ್ವರ್ತನ ಆ ಡೆಫೋಡಲ್ಸ್ ಅನ್ನುವಂತಹ ಕವನ ಜಗತ್ ಪ್ರಸಿದ್ಧ ಆಗ. ಅಲ್ಲಿ ಪ್ರಕೃತಿಯ ಬಗ್ಗೆ ಹೇಳ್ತಕ್ಕಂತಹ ಸಂಗತಿಗಳು ನಮ್ಮ ಗಮನವನ್ನು ಸೆಳೀತಾ ಇದಾವೆ. ಹಾಗಾಗಿ ಇವತ್ತು ಈ ಕವಿ ಸಮ್ಮೇಳನ ಪ್ರಕೃತಿಯ ಮಧ್ಯದಲ್ಲಿ ನಡೀತಾ ಇರುವಂತಹ ತುಂಬಾ ಔಚಿತ್ಯಪೂರ್ಣವಾಗಿರುವಂತಹದ್ದು, ತುಂಬಾ ಅಗತ್ಯವಾಗಿರುವಂತಹದ್ದು, ನಮಗ ಅನಿವಾರ್ಯವಾಗಿರುವಂತಹದ್ದು ಕೂಡ. ನಾ ಅನಿವಾರ್ಯ ಅಂತ ಯಾಕಂತೇನೆ ಅಂದ್ರ, ನಾವೆಲ್ಲ ಈ ಪ್ರಕೃತಿಯಿಂದ ದೂರ ಆಗ್ತಾ ಇದೀವಿ. ಹಾಗಾಗಿ ಜಡ್ಡು ಬರ್ತಾ ಇದಾವ. ನಾವು ಪಂಚಭೂತಗಳನ್ನ ವಂಚನೆ ಮಾಡಿಕೊಂಡು ನಾವು ಬದುಕ್ತಾ ಇದ್ದ ಕಾರಣದಿಂದ ನಮಗ ಸ್ವಾಸ್ಥ್ಯ ಅಪರೂಪ ಆಗ್ತಾ ಇದೆ. ಹಾಗಾಗಿ ಪ್ರಕೃತಿಯ ಮಧ್ಯದಲ್ಲಿ ಇಂತಹ ಕವಿಗೋಷ್ಠಿಯನ್ನ, ಕವನಗೋಷ್ಠಿಯನ್ನ, ನೀವು ಕವನ ವಾಚನ ಮಾಡೋದನ್ನ, ಒಂದು ಸುಸಂದರ್ಭವನ್ನ ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನದವರು, ಇಲ್ಲಿ ಆ ಪರಿಷತ್ನವರು ಇಲ್ಲಿ ಆಯೋಜಿಸಿದ್ದು ಔಚಿತ್ಯಪೂರ್ಣವಾಗಿರುವಂತಹದ್ದು, ಅಗತ್ಯವಾಗಿರುವಂತಹದ್ದು ಮತ್ತು ಅನಿವಾರ್ಯವಾಗಿರುವಂತಹದ್ದು. ನಾವ್ ಎಲ್ಲಿವರೆಗೆ ಪ್ರಕೃತಿಯ ಸಮೀಪಕ್ಕೆ ಹೋಗೋದಿಲ್ಲ, ಅಲ್ಲಿವರೆಗೆ ನಮಗೆ ಶಾಂತಿ, ಸಮಾಧಾನ ಸಿಗೋದಿಲ್ಲ. ನಮಗೆ ಏನು ಕಡಿಮೆ ಇಲ್ಲ, ಎಲ್ಲ ಇದೆ, ಆದ್ರೆ ಆರೋಗ್ಯ ಇಲ್ಲ. ಅಂತರಂಗದಲ್ಲಿ ಮನುಷ್ಯನ ಶಾಂತಿ ಇಲ್ಲ. ಆ ಆರೋಗ್ಯ, ಶಾಂತಿ ಸಿಗೋದು ಸಾಹಿತ್ಯದಿಂದ, ಕವನಗಳಿಂದ. ಕುವೆಂಪು ಅವರು ಒಂದು ನನ್ನ ಕನಸು ಅಂತ ಒಂದು ಕವನ ಇದೆ. ಅದನ್ನು ನಾನು 20-30 ವರ್ಷಗಳಿಂದ ಅನುಸಂಧಾನ ಮಾಡ್ತಾನೆ ಇದೆ. ಅವರು ಕನಸು ಕಾಣ್ತಾ ಇದ್ದಾರೆ. ಕುವೆಂಪು ಅವ್ರ ಕನಸು ಏನು ಅಂದ್ರ, ಒಂದು ಗುಡಿಸಲ್ದಾಗ ಹೋಗಿದ್ರೆ ಸಾಕು, ನಾವು ನಮಗ ಅರಮನೆ ಬೇಕಾಗಿಲ್ಲ. ಸದ್ದಿರದ ಪಸರುಡೆಯ ಮಲೆನಾಡ ಬನಗಳಲ್ಲಿ, ಸದ್ದಿರದ ಪಸರುಡೆಯ ಮಲೆನಾಡ ಬನಗಳಲ್ಲಿ, ಮೊರೆವ ತೊರೆಯಡಿಯಲ್ಲಿ ಗುಡಿಸಲೊಂದರಲ್ಲಿ, ಅಲ್ಲಿಗಿಳಿ ಗೊರವಂಕ ಕೋಗಿಲೆಗಳಿಂಚಲು ಕಲೆಯು ತಲೆಯಲಿಯಾಗಿ ತೇಲಿ ಬರುತ್ತಿರಲಿ, ಅಲ್ಲಿ ಬಳಿ ಫಸಲೆಯಲ್ಲಿ ದನಗಳಂಬ ಎಂಬ ದನಿಯುದನ ಕಾಯುವನ ಕೊಳನೊಡನೆ ಬರಲಿ, ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲ್ಲ ನನಗೆ, ಬಾಂದಳದಿ ಹಾರಿದರು ಭೂಮಿಯಲ್ಲಿ ಜಾರುತಿಯ ರಸಿಕನಾಗಿ ಹೆನೊಬ್ಬ ಗೆಳೆಯಲ್ಲ ನನಗೆ, ಬೈಗಾಗಿ ನಮ್ಮೊಡನೆ ಗಳಪೆಯಲ್ಲದಾಡೆ ಗೋಪಾಲನಾಗಿರುವ ತಿಮ್ಮ ನನಗಿರಲಿ, ಮೇಲೆ ಬಾಳನ್ನು ಬಿಟ್ಟು ನಾನು ಎಳೆದು ಮನೆಯಾಗಿ ನನ್ನ ಆಸೆ ಇನ್ನೊಂದು ಎಲ್ಲರೂ ಇರ್ತಿರಲಿ, ಸಗ್ಗವ ನೋಡ್ಕೊಂಡ್ರಲ್ಲೂ ಸಗ್ಗವನಿಗಿರಲಿ, ನರಕವ ನೋಡ್ಕೊಂಡ್ರಲ್ಲೂ ನರಕವಿರಲಿ, ಸದ್ದಿರದ ಪಸರುಡಿಯ ಮಲೆನಾಡ ವನಗಳಲ್ಲಿ ಮರೆವ ತೊರೆಯಡಿಯಲ್ಲಿ ಗುಡಿಸಲೊಂದಿರಲಿ, ಅಲ್ಲಿ ಗಿಳಿ ಗೊರವಂತ ಕೋಗಿಲೆಗಳಿಚ್ಚರು ಕಲೆಯು ತೆರೆಯಲೆಯಾಗಿ ತೇಲಿ ಬರುತ್ತವೆ. ಒಂದು ಗುಡಿಸಲ ಇರಲಿ, ಆ ಗುಡಿಸಲಲ್ಲ ಇರಲಿ, ಅಂದ್ರೆ ಪ್ರಕೃತಿಯ ಮಧ್ಯದಲ್ಲಿ ಕನ್ನಡದ ಹಬ್ಬಗಳು ಅವು ನಾವು ಸಂತೋಷ ಕೊಡ್ಲಿ ಅನ್ನುವಂತಹ ಕವಿಯ ಆಶಯದಂತೆ, ವಿಶೇಷವಾಗಿ ಕುವೆಂಪು ಅವರ ಆಶಯದಂತೆ ಈ ಕವಿಗೋಷ್ಠಿ ನಡೀತಾ ಇದೆ. ನಾವು ಕವನಗಳನ್ನ ಹೆಚ್ಚೆಚ್ಚು ಓದೋದ್ರಿಂದ, ಹೆಚ್ಚೆಚ್ಚು ನಾವು ಗಮನಿಸೋದ್ರಿಂದ, ಹೆಚ್ಚೆಚ್ಚು ಅಧ್ಯಯನ ಮಾಡೋದ್ರಿಂದ ಎಂತ ಅದ್ಭುತವಾದಂತಹ ಸಾಹಿತ್ಯದ. ನಾನು ನಂದಿವೇರಿ ಮಠಕ್ಕೆ ಬಂದದ್ದು ವಿಜಾಪುರ ಜಿಲ್ಲೆಯಿಂದ. ವಿಜಾಪುರ ಜಿಲ್ಲೆ ವಿಶೇಷವಾಗಿರುವಂತಹ ಜಿಲ್ಲೆ. ನಮ್ ಚಂದ್ರಶೇಖರ್ ಅವರು ವಿಜಾಪುರ ಜಿಲ್ಲೆಯವರೇ. ಅಲ್ಲಿ ಗೋಳು ಗುಮ್ಮಟ, ಜೊತೆಗೆ ವಚನ ಗುಮ್ಮಟ, ಅದ್ರ ಜೊತೆಗೆ ಮಧುರ ಚಂದ್ರಂತಹ ಅನುಭಾವಿ ಕವಿಗಳು ಬೇಂದ್ರೆಯವರು ಮತ್ತು ಮಧುರ ಚಂದ್ರ ಆ ಸಾಂಗತ್ಯ ಅದು ನೆನಪಿಸಬೇಕಾದಂತಹ. ಹಲಸಂಗಿ ಚಲಮಲಪ್ಪನವರು ಅಂತ ಹೇಳಿ ಮಧುರ ಚಂದ್ರ ಅಂತ ಅವರ ಕಾವ್ಯನಾಮ. ಇಡೀ ಬಿಜಾಪುರ ಜಿಲ್ಲೆಗೆ ನಂಬರ್ 1 ಪಾಸ್ ಆಗಿರ್ತಾರ. 7ನೇ ಪರೀಕ್ಷೆಯಲ್ಲಿ ನಂಬರ್ 1 ಪಾಸ್ ಆಗಿರ್ತಾರೆ. ಅವ್ರಿಗೆ ಸರ್ಕಾರಿ ನೌಕರಿ ಬಂದಿರ್ತದ ಮನಿ ಮಠ. ಅವ್ರಂತಾರ ಸರ್ಕಾರಿ ನೌಕರಿ ತಗೊಂಡ್ ಏನ್ ಮಾಡ್ಲಾನ, ನನಗ್ ಸರ್ಕಾರಿ ನೌಕರಿಯಿಂದ ತೃಪ್ತಿ ಇಲ್ಲ, ನನಗ್ ದೇವ್ರು ಬೇಕು, ಆ ದೇವರಿಂದ ಹೋಗ್ತಾನೆ. ಅವ್ರಿಗೆ ಲಗ್ನ ಆಗಿರ್ತದ, ಅವ್ರ ಗೃಹಸ್ಥ ಖರೆ, ಆದ್ರೆ ದೇವರಿಂದ ಬೇನತ್ತ. ಅಂದ್ರ ಕಾವ್ಯವನ್ನ ಅವ್ರು ಅದಕ್ಕಾಗಿ ಬಳಸಿ ಹೋದಾರ. ಎಲ್ಲೆಲ್ಲಿರುವೆಯೋ ಅಲ್ಲೆಲ್ಲೆಲ್ಲ ನಿನ್ನನ್ನು ಕಂಡೇನು, ಇಲ್ಲಿ ಬಿಟ್ಟಿನ್ನೆಲ್ಲರೆ ಹೋದರೆ ಅಲ್ಲೇನುಂಡೇನು, ವನದಲ್ಲಿದ್ದವ ಮನೆಯಲ್ಲಿಲ್ಲವೇ ವನಚರನೇ ನೀನು, ಮನೆಯಲ್ಲಿದ್ದರೆ ಮತ್ತೆ ಅದಕ್ಕೆ ತಡ ಬಯಲಿಗೆ ಬಾನೇನು. ಇದು ಮಧುರ ಚಂದ್ರ ಕಾವ್ಯ. ಅಂದ್ರ ಒಳಗೆ ತುಡಿತ ಬೇಕಾಗ್ತದೆ. ಕವನಗಳನ್ನ ರಚನೆ ಮಾಡ್ತಕ್ಕಂಥವ್ರಿಗೆ ಒಳಗೆ ತುಡಿತ ಬೇಕಾಗ್ತದೆ, ಹೊರಗೆ ಪ್ರತಿಭೆನೂ ಬೇಕಾಗ್ತದೆ. ಆ ತುಡಿತ ಪ್ರತಿಭೆಯ ಮೂಲಕವಾಗಿ ಕವನ ಹುಡ್ತಾರೆ. ಅವರ ನನ್ನನಲ್ಲ ಅನ್ನುವಂತಹ ಕಾವ್ಯ ಇಡೀ ಕರ್ನಾಟಕದಲ್ಲಿ ಗೀತಾಂಜಲಿ ಅಂತ ಹೆಸರು ಪಡೆದ. ಆ ನನ್ನನಲ್ಲ ಅನ್ನುವಂತಹ ಮಧುರ ಚಂದ್ರ ಕಾವ್ಯ ಒಂದೊಂದು ಕವನವೂ ಕೂಡ ಅದ್ಭುತವಾಗಿರುವಂತ ಸಂಗತಿಗಳು. ಸುಖವು ಬೀದಿಯ ನೆರಳ, ದುಃಖದ ಉಡುವ ವಿಶಲ, ಸುಖ ದುಃಖ ನಮಗೆ ಸರಿಸಮನ, ತಂಜಮ್ಮ ಒಂದು ಬಿಟ್ಟೊಂದು ದೊರೆಯಾವ. ಇದು ಮಧುರ ಚಂದ್ರ ಕಾವ್ಯ. ಹೀಗೆ
ಪ್ರಕೃತಿಯ ಮೂಲಕವಾಗಿ ನಾವು ಅನುಭವದ ಎತ್ತರಕ್ಕೆ ಏರ್ಲಿಕ್ಕೆ ಏನ್ ಬೇಕೋ ಅದೆಲ್ಲವನ್ನೂ ನಮ್ಮ ಹಿರಿಯರು ಇಲ್ಲೇನು ಫೋಟೋ ಅದಾವಲ್ಲ, ಆ ಹಿರಿಯರ ಸಮಗ್ರ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡುವುದಾದ್ರೆ ನಮಗ ಸಾಕಷ್ಟು ಆಹಾರ ಅಲ್ಲಿ ಸಿಗ್ತದೆ. ಹಾಗೇನೆ ಕಪ್ಪತ್ ಗುಡ್ಡಕ್ಕೆ ಬಂದಿರಿ, ಕಪ್ಪತ್ ಗುಡ್ಡದಲ್ಲಿ ಲಕ್ಷ ಲಕ್ಷ ಗಿಡ ಮರಗಳದಾವ. ನಾನು ಎಲ್ಲ ಸಾಹಿತಿಗಳಿಗೆ ವೈಯಕ್ತಿಕವಾಗಿ ವಿನಂತಿ ಮಾಡ್ಕೊಳ್ತಾನೆ, ಯಾರ್ಯಾರು ನೀವು ಕವನ ವಾಚನ ಮಾಡ್ತೀರಿ ಕಪ್ಪತ್ ಗುಡ್ಡದಾಗ ಒಂದೊಂದು ಸಸಿನೂ ನೆಟ್ಟು ಹೋಗ್ರಿ. ನಿಮ್ ಕವನ ಆಕಾಶದಲ್ಲಿ ತೇಲ್ ಹೋಗ್ತದೆ, ನಿಮ್ಮ ಶಬ್ದಗಳು ಆಕಾಶದಲ್ಲಿ ತೇಲ್ ಹೋಗ್ತವೆ. ಆದ್ರೆ ನೀವು ನೆಟ್ಟಂತಹ ಗಿಡ ಅದು ಕಪ್ಪತ್ ಗುಡ್ಡದಲ್ಲಿ ಉಳಿತದೆ. ಇವತ್ತು ನಾವೆಲ್ಲರೂ ಕಪ್ಪತ್ ಗುಡ್ಡವನ್ನು ಹಸಿರು ಮಾಡ್ಬೇಕಾಗತ್ತೆ. ಆ ಕಾರಣದಿಂದಾಗಿ ಕಪ್ಪತ್ ಗುಡ್ಡದಲ್ಲಿ ಕವಿಗೋಷ್ಠಿ ನಡೀತಾ ಇದೆ. ನಾನು ನಮ್ಮ ಹಿರಿಯರನ್ನ ನೆನೆಸ್ಕೋತೇನೆ. ನಮ್ಮ ಚನ್ನವೀರ ಕಣಿಯವರು ಅದ್ಭುತವಾಗಿರುವಂತಹ ಕವಿಗಳು, ಅವ್ರ ಗಿಡದ ಬಗ್ಗೆನೇ ಒಂದು ಕವನ ಬರೆದಿದ್ದಾರೆ. ಆ ಗಿಡ ಈ ಗಿಡ ಒಂದೊಂದು ಜೈಂಗೊಡ, ಆ ಗಿಡ ಈ ಗಿಡ ಒಂದೊಂದು ಜೈಂಗೊಡ, ದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೊಡ. ಕನ್ನಡ ಶಬ್ದಗಳನ್ನ ಹೆಂಗ್ ಗುಣಿಸ್ತಾ ಇದ್ದಾರೆ, ಕನ್ನಡ ಹೆಂಗ್ ರಿಂಗುಣಿಸ್ತಾ ಇದೆ, ಕನ್ನಡ ಭಾಷೆಗೆ ಅತ್ಯುತ್ತಮ ಹೇಳ್ದ ಕನ್ನಡ ಕಸ್ತೂರಿ ಅಲ್ಲವೇ ಅಂತ ಹೇಳಿ. ಆ ಗಿಡ ಈ ಗಿಡ ಒಂದೊಂದು ಜೈಂಗೊಡ, ದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೊಡ. ಯಾವ ಹೆಸರು ತರುಲತೆಗಳ ತೋರಣ, ಬಂದುದೆಲ್ಲಿ ಬೆಳೆದದೆಲ್ಲಿ ನಿಷ್ಕಾರಣ ಕಾರಣ. ನೀಲಾಂಗಣ ತೆರೆ ಕಂಕಣ ಕಂದಳಿರ್ನ ಕಾವಣ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿಹಾಣಿನ ರಿಂಗಣ. ಹೂವಿಗೆ ದುಂಬಿಯ ಮೈ ಕೈಗಳ ಸ್ಪರ್ಶನ, ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ. ಮಾಂದಳಿರ್ನ ಮೇಲ್ಮಾಳಿಗೆ ಮಧು ಕೋಗಿಲೆಗಾಸರ, ಎದೆಯುಬ್ಬಿಸಿ ಕುಕಿಲುಡುತ್ತಿರೆ ಎಲೆಗಳ ಮರ್ಮರ. ಅಳಲುಸುರಿಗೆ ಸುಸಲಿಸುರ್ನ ತಂಪಿನ ತಳಿ ಚುಮುಕಲ, ಹಾಲುಗಳ್ಳಿ ಜೋಲು ಬಳ್ಳಿ ತೂಗು ಮಂಚ ಚಂಚಲ. ಜುಳು ಜುಳು ನದಿ ಕಲಕಲುರ್ತಿ ಜೋಗುಳದಲ್ಲಿ ಪಾಡಲ, ವಿಶ್ವದೊಳಲ ತನಿಸನೆಂದು ಪಾಲ್ಜೇನಿನ ಮಳೆಯಲ. ತಿರೆಯನವಿರು ಹುಲ್ಲು ಹಸಿರು ಮಖಮಲ್ಲಿನ ಮುಸುಗಲ, ಮುಗುದಿ ತನ್ನ ಮನೆಗಳ ಸಡಿ ಗುಣಿಸುವ ಹಾಡಲ. ಹಕ್ಕಿ ಜೋಡಿ ಒಂದು ಗೂಡಿ ಉಲಿವು ತರುವ ಹುಮ್ಮಸ, ಬನದೈಶ್ವರಿ ಕುಶಲ ಕುಂಚ ಚಿತ್ರದಂತೆ ಹೊಸ ಹೊಸ. ಆ ಗಿಡ ಈ ಗಿಡ ಒಂದೊಂದು ಜೈಂಗೊಡ, ದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೊಡ. ಈಗ ಸಾಹಿತ್ಯದ ಮೂಲಕವಾಗಿ ಕನ್ನಡವನ್ನು ಶ್ರೀಮಂತಗೊಳಿಸಿರುವಂತಹ ಬಹಳ ದೊಡ್ಡ ಕವಿ ಕಾವ್ಯ ಪರಂಪರೆ ಇದೆ ನಮ್ಮ. ಆ ಕಾವ್ಯ ಪರಂಪರೆಯನ್ನು ನಾವು ಅಧ್ಯಯನ ಮಾಡಬೇಕು, ಓದಬೇಕು. ಆ ಓದೋದ್ರಿಂದ ನಮಗೆ ಹೊಸ ಬೆಳಕು ಸಿಗ್ತದೆ. ಹಾಗಾಗಿ ಯಾರ್ಯಾರು ನೀವು ಕವನಗಳನ್ನ ವಾಚನ ಮಾಡ್ತಿರೋ ಅವರು ಕಪ್ಪತ್ ಗುಡ್ಡ ಕಡೆ ಲಕ್ಷ ಕೊಡ್ಲಿ. ಕಪ್ಪತ್ ಗುಡ್ಡ ನಿಮ್ಮದಂದ್ರೆ 7 ಕೋಟಿ ಕನ್ನಡಿಗರ ಕಪ್ಪತ್ ಗುಡ್ಡ ಇದೆ. 7 ಕೋಟಿ ಕನ್ನಡಿಗರ ಕಪ್ಪತ್ ಗುಡ್ಡ. ಇವತ್ತಿಗೂ ಕಪ್ಪತ್ ಗುಡ್ಡದಲ್ಲಿ ಆತಂಕಗಳದಾವ. ಅವು ನಾನು ಇಲ್ಲಿ ಮನೆಯಾಗ ಹೇಳುದಿಲ್ಲ. ಆದ್ರೆ ಕಪ್ಪತ್ ಗುಡ್ಡ ಬಹುಮತ ಮಾಡಿಕೊಂಡು ಏನಾರ ಮಾಡ್ಬೇಕು ಅನ್ನುವಂತಹ ಈ ಚುನಾಯಿತ ಸರ್ಕಾರಗಳು ಏನು ಬದಲಾವಣೆ ಮಾಡ್ತಾ ಗೊತ್ತಿಲ್ಲ. SS ಪಾಟೀಲ್ ಇದ್ದಾರೆ ಹಿರಿಯರವರು. ಕಪ್ಪತ್ ಗುಡ್ಡಕ್ಕೆ ಏನೂ ಧೋಖ ಆಗಬಾರ್ದು ಅಂತ ತಾವೆಲ್ಲ ಸಂಕಲ್ಪ ಮಾಡ್ಬೇಕು. ಜೊತೆಗೆ ಕವನ ವಾಚನ ಮಾಡೋರು ಸಂಕಲ್ಪದ ಜೊತೆಗೆ ನಮ್ ಕಪ್ಪತ್ ಗುಡ್ಡಕ್ಕೆ ಮಳೆ ಆಗ್ಬೇಕು. 3 ತಿಂಗಳಾಯ್ತು ಮಳೆ ಆಗಿಲ್ಲ ನಮ್ ಕಪ್ಪತ್ ಗುಡ್ಡಕ್ಕೆ. ಅಂದ್ರ ಮೃಗಶಿರ ಮಳೆ ಜೂನ್ 7ಕ್ಕೆ ಮಳೆ ಹೋದದ್ದು ಇವತ್ತಿಗೂ ಮಳೆ ಆಗ್ತಾ ಇಲ್ಲ. ಇದು ಮಳೆ ಆಯ್ತು ಅಂದ್ರ ಕಾಶ್ಮೀರ, ಶಿಮ್ಲಾ ಯಾವ ಅರ್ಥದಲ್ಲಿಯೂ ಕಡಿಮೆ ಇಲ್ಲ. ನಮ್ಮ ಕಪ್ಪತ್ ಗುಡ್ಡ ಯಾವ ಅರ್ಥದಲ್ಲಿ ಕಡಿಮೆ ಇಲ್ಲ. ಹೂ ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ. ಚಂದ್ರ ಕಣಿವರ ಕವನ ಇದು. ಹೂ ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ. ಇರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗದಂತೆ ಹೊರ ಬರುವನ ಕೂಸಿನ ಹಾಗೆ. ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು, ಅದಕ್ಕೆ ಅದರ ಗುಣದೋಷಗಳಂಟಿಸಿ ಬಿಡಿಸಿ ಬಿಟ್ಟ ತೊಡಕು. ಗಿಡದಿಂದುದುರುವ ಎಲೆಗಳಿಗೂ ಮೊದಲು ಚಿಗುರುವಾಗಲು ಒಂದೇ ಹದ, ನೆಲದ ಒಡಲಲು ಏನು ನಡೆಯುವುದೋ ಎಲ್ಲಿ ಕುಳಿತೇನೋ ಆ ಕಲಾವಿದ. ಬಿಸಿಲು ತೆಗೆ ಬಸರಿಂದಲೇ ಸುಳಿಯುವುದು ಮೆಲುತಂಗಾಳಿಯು ಬಳಿಗೆ, ಸಹಿಸಿಕೊಂಡ ಸಂಕಟವನ್ನು ತೋರಿಸಲು ಬಂದೆ ಬರುವುದ ಖಳಿಗೆ. ಸಹಜ ನಡೆದರೂ ಭೂಮಿಯ ಲಯದಲ್ಲಿ ಪದಗಳು ಇರಿಸಿದ ಹಾಗೆ, ವಿಶ್ವದ ರಚನೆ ಹೊಳಹಿನಲ್ಲಿ ಕಂಗೊಳಿಸುವುದು ಕವಿತೆ ಹೀಗೆ. ಹೂ ಹೊರಳುವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ. ಕಪ್ಪತ್ ಗುಡ್ಡದಲ್ಲಿ ಮಿನ್ನ ಹೂ ಅದಾವ. ನೀವು ಕಪ್ಪತ್ ಗುಡ್ಡ ಕವಿ ಸಮ್ಮೇಳನಕ್ಕೆ ಬರಾಕ ದೂರ ಆಗತ್ತಂದ್ರ ವಿವೇಕಾನಂದ ಗೌಡ್ರು ಹೇಳಿದ್ರಲ್ಲ, ದೂರವಾಗಿ ಇಟ್ಕೊಂಡ್ರಿ. ಇಲ್ಲ, ಇದು ದೂರ ಅಲ್ಲ, ನಾವು ದೂರ ಆಗಿವಿ. ಪ್ರಕೃತಿಯಿಂದ ನಾವು ದೂರ ಆಗಿದ್ದೇವೆ. ಪ್ರಕೃತಿಯಿಂದ ನಾವು ದೂರ ಆದ್ಮೇಲೆ ಡಾಕ್ಟರ್ ಅಂತ ಹೋಗ್ಬೇಕಾಗುತ್ತೆ. ಡಾಕ್ಟರ್ ಒಂದಾರಿಲ್ಲ. ಪ್ರಕೃತಿಯಿಂದ ನಾವು ದೂರ ಆದ್ಗಳನ್ನ ನಾವು ಡಾಕ್ಟರ್ ಅಂತ ಹೋಗ್ಬೇಕಾಗತ್ತೆ. ಡಾಕ್ಟರ್ ಅಂತ ಹೋಗ್ಬಾರ್ದು ಅಂದ್ರ ನಾವು ಪ್ರಕೃತಿ ಸಮೀಪದಲ್ಲಿ ಬರ್ಬೇಕು. ಅದು ನಮ್ ತಾಯಿ, ಅದು ನಮ್ ಗುರು ಹೌದು. ಹಾಗಾಗಿ ತಾಯಿ ಗುರುವಿನ ಸಮೀಪಕ್ಕೆ ದೂರ ಅಂತ ನಾವು ಹೇಳ್ಬಾರ್ದು. ಬಹಳ ಚಲೋ ಮಾಡಿದ್ರಿ ಸರ್ ಅಂತಲ್ಲಿ ಇಟ್ಕೊಂಡಿರೋದು, ಬಹಳ ಚಲೋ ಮಾಡಿದ್ರಿ ಸರ್ ಅಂತ ನಾವು ಹೇಳ್ಬೇಕು. ಸ್ವಯಂ ಪ್ರೇರಣೆಯಿಂದ ನೀವು ಬಂದಿರಲಿ ಇಷ್ಟು ಮಂದಿ.
ಇವತ್ತು ಕಪ್ಪತ್ಗುಡಕ ಸ್ವಯಂ ಪ್ರೇರಣೆಯಿಂದ ಬಂದಿರಲ್ಲ. ಮನಿ ಬಿಟ್ಟು ಬರಾಕ್ತಾ ಇರಲ್ಲ ನಾವು ಮಂದಿ, ಮನಿ ಬಿಟ್ಟು ಬರಾಕ್ತಾ ಹೊಸಲಿ ದಾಟಿ ಬರಾಕ್ತಾ ಇರಲ್ಲ. ಅದನ್ನ ಡಿವಿಷನ್ ಹೇಳುದು, ಪ್ರೀತಿಸಲು ಬಿಡುವಿಲ್ಲ, ನೀತಿ ಕಥೆ ಬೇಕಿಲ್ಲ, ಮಾತಂಗಡಿಯ ಕೊಳ್ಳು ಕೊಡುಗುಡುಗಳಂತೆ, ಯಾತ ನಿರ್ಯಾತಂಗಳೇ ದೊಡ್ಡ ಬದುಕಂತೆ, ಆತನವೋ ಜನಕ್ಕೆಂದು ಮರಳುವನಿಯ. ಏನ್ ಮಾಡ್ತು ನಾವು, ಏನ್ ಸಾಧಿಸೋದದ? ಇಂಥ ಪ್ರಕೃತಿಯ ಮಧ್ಯದಲ್ಲಿ ಬಂದು, ನಿಸರ್ಗದ ಮಧ್ಯದಲ್ಲಿ ಬಂದು ಸ್ವಲ್ಪ ತಣ್ಣಗ, ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು, ತಣ್ಣಗ ಕುಂದ್ರಾಗ ನಾವು ಕಲಿಬೇಕು. ಅದು ಇವತ್ತಿಲ್ಲಿ ನಡೀತಾ ಇದೆ. ಬಹಳ ಮಂದಿ ಹೆಣ್ಮಕ್ಳು ಬಂದ್ರಿ, ಆ ಸರೋಜಮ್ಮವ್ರಿಗೆ ನೀವು ಬೆಂಬಲ ಕೊಡ್ಬೇಕು. ಅವರು ತಮ್ಮ ಮಗನ ಬೆಳೆಸಿದ್ದ ಪರಿಣಾಮವಾಗಿ ಇಷ್ಟು ಚಲೋ ಆಶ್ರಮ, ಕೃಷಿ ಆಶ್ರಮ ಮಾಡ್ಯಾರ. ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಟ್ರ ಮಕ್ಕಳು ಏನ್ ಮಾಡಬಲ್ರು ಅನ್ನೋದು ಕೆಲವು ಸಾಕ್ಷಿ. ಸರೋಜಮ್ಮವರು ತಮ್ಮ ಮಗನಿಗೆ ಸಂಸ್ಕಾರ ಕೊಟ್ಟದ್ರ ಪರಿಣಾಮ ಇದು ಆಗ್ಯದ. ಇದು ಸ್ವಯಂ ಪ್ರೇರಣೆಯಿಂದ ಆದಂತಹ ಸಂಗತಿ. ಹೀಗೆ ನೀವೇನ್ ಬಂದಿರಿ ಕಪ್ಪತ್ಗುಡಕ್ಕೆ ಮತ್ತೆ ಮತ್ತೆ ಬರ್ಬೇಕು. ನಮ್ ನಂದಿವೀರಮ್ಮ ಕಪ್ಪತ್ಗುಡ ಆಚೆ ಕಡೆ ಇದೆ, ನಾವು ಈಚೆ ಕಡೆ ಇದ್ದೇವೆ. ಅಂದ್ರೆ ಕಪ್ಪತ್ಗುಡ ಸಮಗ್ರವಾಗಿ 80,000 ಎಕರೆ ಇದೆ ಕಪ್ಪತ್ಗುಡ. ಬಂಡವಾಳಶಾಹಿಗಳ ಕಪಿಮುಷ್ಟಿಯಿಂದ ನಮ್ ಕಪ್ಪತ್ಗುಡ ನಲಿ ಹೋಗ್ತಾ ಇತ್ತು. ಪರಮ ಪೂಜ್ಯ ಜಗದ್ಗುರು ಲಿಂಗೈಕ್ಯ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೃಪಾಶೀರ್ವಾದದಿಂದ ಇವತ್ತು ಕಪ್ಪತ್ಗುಡ ಉಳಿದ. ಅವ್ರ ಕೃಪಾಶೀರ್ವಾದದಿಂದ ಕಪ್ಪತ್ಗುಡ ಉಳಿದ. ಅದ್ರ ನೀವು ಮಾಲಕರು ಬೇಕಾ? ಇದಕ್ಕೆ ನೀವು ಮಾಲಕರು, ನೀವು ಉಳಿಸ್ಬೇಕು. ಸ್ವಯಂ ಪ್ರೇರಣೆಯಿಂದ ನೀವು ಸೇವೆಯನ್ನ, ಪ್ರಕೃತಿ ಸೇವೆಯನ್ನ ಮಾಡ್ಬೇಕು. ಆ ಹೆಣ್ಮಗಳು ಗಂಡ ಹೇಳಿದ್ರು, ನಮ್ಮ ಊರ್ ಮಂದಿ ಬಿಸಿಲಾಗಿ ಹೋಗ್ತಾರ, 2 ಕಡೆ ಗಿಡ ಹಚ್ಚೋಣ ಅಂತ. ಮತ್ತೆ ಹೇಳಿದ್ಮೇಲೆ ಗಂಡ ಕೇಳ್ಬೇಕಲ್ಲ, ಯಾಕೆ ಹೋಗ್ಲಕ್ಕ ಅಂತ ಗಂಡ. ಇಬ್ಬರು ಕೂಡಿಕೊಂಡು ಗಿಡ ಹಚ್ಚಿದ್ರು. ಇವತ್ತು ಇಡೀ ಕರ್ನಾಟಕದಲ್ಲಿ ಅವ್ರ ಹೆಸರಾಗ್ಯಾದ. ನಮ್ಮ ತಿಮ್ಮಕ್ಕನಿಗೆ 106 ಮಕ್ಕಳೆಂದರೆ ಯಾರು ನಂಬುವರು? ಚಂದ್ರ ಕಣಿಯವರ ಕವನ ಇದು. ನಮ್ಮ ತಿಮ್ಮಕ್ಕನಿಗೆ 106 ಮಕ್ಕಳೆಂದರೆ ಯಾರು ನಂಬುವರು? ಕಲ್ಲು ಒಡೆದು ಪಡೆದ ಪುಡಿಗಾಸಿಗೆ ಗಂಡನ ಕೂಲಿಯ ಬೆರೆಸಿ ಗಂಜಿಯ ಕುಡಿದು ಆ ಬಂಜೆಯನ್ನು ಶಬದ ಕಂಜದಳೆ ಆ ಮಹಾತಾಯಿ. ಶಿಲುಮೆ ಚಿಮ್ಮದೆ ಎದೆ ವಾತ್ಸಲ್ಯ, ಶಿಲುಮೆ ಚಿಮ್ಮದೆ ಎದೆ ವಾತ್ಸಲ್ಯ, ಯಾರಿಗೂ ಕಾಣದ ಕನಸು ಆ ದಲಿತ ದಂಪತಿ. ತಮ್ಮೂರು ದಾರಿ ಉದ್ದಕ್ಕೂ ಎರಡೂ ಬದಿಗೆ ನೆಟ್ಟು ಬೆಳೆಸಿದ್ರು ಆಲದ ಸಸ್ಯ 106. ಎಡೆಬಿಡದೆ ಎರಡು ಪ್ರೀತಿಯ ಧಾರೆ, ಸಾಲು ಮರಗಳ ನೆರಳಿನ ಆಚೆ ಒಬ್ಬಂಟಿ. ನೋಡುವವರು ಹಿಂಗ ದಕ್ಕರತೆ, ಗೌರವ ಪ್ರಶಸ್ತಿಗಳ ಸುಸ್ತಾಗಿಳಿಸಿದವೆ ತಾಯಿ ಮಡಲಿನ ಭಾರ. ವನ ಮಹೋತ್ಸವ ನಾಗರಿಕರ ಅಪ್ಪರದ ಹೆಸರು, ಸ್ವಯಂ ಪ್ರೇರಣೆ ಸದ್ದಿರುದೆಯರಿಯುವ ನೀರು. ಇವತ್ತು ಇಡೀ ಕರ್ನಾಟಕದಲ್ಲಿ ವಿವೇಕಾನಂದ ಗೌಡ್ರು ಪಾಟೀಲ್ರು ಸದ್ದಿರದೆ ಎರಿಯುವ ನೀರೊಂದು ಹಂಗ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಣೆಯಿಂದ ನಮ್ಮ ಗದಗ ಜಿಲ್ಲೆಯ ಜಿಲ್ಲಾ ಸಾಹಿತ್ಯನವರು ಪ್ರಕೃತಿಯ ಮಧ್ಯೆ ಬಂದಿದ್ದೀರಿ, ನಿಸರ್ಗದ ಮಧ್ಯೆ ಬಂದಿದ್ದೀರಿ. ನಾನು ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕವಿಗೋಷ್ಠಿ ಯಶಸ್ವಿಯಾಗಲಂತ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ.